ಶಾಂತಕ್ಕ ಏನು ಚಂದ ಮಾಡ್ಯಾರ ಫಂಕ್ಷನ್. ಯೋ ನೋಡಕ್ಕೆ ಆಡ್ಕೊಂಡು ಸಾಲ್ದು ಬಿಡು. ಅಲ್ಲ ಖಾಲಿ ಒಂದು ನಾಮಕರಣನೂ ಇಷ್ಟು ಜೋರು ಮಾಡ್ಯಾರಲ್ಲ ಇವರು ಅಂತೀನಿ ನಾನು. ಅಲ್ಲ ಇದು ನಮ್ಮ ಪಾರ್ವತಿ ಲಗ್ನನೂ ಹಂಗೆ ಆತು ಬಿಡು. ಅರವಿಂದಂದು ಪಾರ್ವತಿದು ಆತು ಲಗ್ನನೂ ಹಂಗೆ ಮಾಡಿದ್ರು ಬಿಡು ಅವ್ರೆ. 4 ಮಂದಿ ನೆನೆಸ್ಕೊಳಂಗೆ. ಆದರೂ ನಾಮಕರಣನೂ ಭಾರಿ ಜೋರು ಮಾಡಕತ್ತಾರ ಬಿಡು. ಹ್ಞೂನ್ಲೇ ತುಂಬಿದ ಕೊಳ ತಿಳ್ಕೊಂಗಿಲ್ಲ ಅಲ್ಲ ಅವ್ರಿಗೆ ಏನು ಕಡಿಮೆ ಆಗೈತ್ಲೆ ನೋಡು. ಯವ್ವ ನನಗೆ ಈಗ ಅನ್ನಿಸ್ತಾಯ್ತವ, ಈಗಲ್ ಬಿಡು ಭಾಳ ದಿನದಿಂದ ಅನ್ಸೈತಿ ನನ್ನ ಮಗಳ ನಶೀಬ ಇಂಥ ದೊಡ್ಡ ಮನೆ ಸೇರಾಳ ನನ್ನ ಮಗಳು. ಇವ ಏನು ನಶೀಬ ಇವ. ತಿರ್ಕನ ಕನಸು ಕೇಳಿದ್ದೆ, ಆದ್ರೆ ಅದು ನನಗೆ ಸಕ್ಕೈತಿ ಅಂತ ಗೊತ್ತಿದ್ದಿಲ್ಲ. ಸಣ್ಣಕ್ಕಿದ್ದಾಗ ಅನ್ಕೊಂತಿದ್ದೆ ನನ್ನ ಮಗಳು ಸಣ್ಣಕ್ಕಿದ್ದಾಗ ದೊಡ್ಡ ಮಂತ್ಯಾನ ಸೇರ್ಬೇಕು, ದೊಡ್ಡ ಮಂತ್ಯಾನ ಕೊಡ್ಬೇಕು, ನನ್ನ ಮಗಳ ರಾಣಿಗೆ ತೀರ್ಬೇಕು ಅಂತ ಭಾಳ ಸಲ ಅನ್ಕೊಂತಿದ್ದೆ. ಆದ್ರೆ ಅವಾಗೆಲ್ಲ ಲಾಸ್ಟ್ ದೊಡ್ಡ ಕೊಟ್ಟು ಮಾಡುವಷ್ಟು ನಮಗೆಲ್ಲ ಐತಿ ಬಿಡು ಅಂತ ಮತ್ತೆ ಅವಾಗ ಹಂಗೂ ಅನ್ಕೊಂತಿದ್ದೆ. ನೋಡಿದ್ರೆ ನನ್ನ ಮಗಳು ಇಂಥ ಮನೆ ಸೇರಿಬಿಟ್ಲಲ್ಲ. ಅಬ್ಬಾ 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 ಖರೇನವ. ನನಗೆ ಹೆಂಗೆ ನೀನು ಯಾವ ರೀತಿ ನನಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ತು ಬಿಡು. ಹೆಸರು ಅಷ್ಟೆ ಎಷ್ಟು ಚಂದ ಇಡಾಕ ಒಳಗೆ ಅಂದ ಚಂದ ಮಾಡ್ಯಾರಂತಿ, ಭಾರಿ ಮಾಡ್ಯಾರ ಬಿಡು. ಊಟದ ನೋಡಲ್ಲಿ ಎಷ್ಟು ಬಗೆ ಬಗೆ ಮಾಡ್ಯಾರ. ಯೋ ನಾ ಎಲ್ಲ ನೋಡಿ ಬಂದ್ನಿ ಶಾಂತಕ್ಕ. ಈಗ ಪುಳಿಯೋಗ್ರಿ, ಚಿತ್ರಾನ್ನ, ಅನ್ನ, ಸಾರು, ಬೂಂದೆ, ಆಮ್ಯಾಗ ಏನದು ಇದು ಬೂಂದೆ ಅಂದ್ರೆ ಇದು ಮೋತಿಚೂರು ಅಂತಾರಲ್ಲ ಅದು, ಆಮೇಲೆ ಹಪ್ಪಳ, ಉಪ್ಪಿನಕಾಯಿ, ಆಮ್ಯಾಗ ಇದು ಪಾನಿಪುರಿ, ಆಮೇಲೆ ಇದು ಈ ಕಡೆದು ಐಸ್ ಕ್ರೀಮು, ಆಮೇಲೆ ಇದು ಏನು ಗೋಬಿ ಮಂಚೂರಿ, ನೂಡಲ್ಸು ಅವನ್ನೂ ಇಟ್ಟಾರ. ಯಾವ್ದು ಬೇಕದು ತಿನ್ಬೋದು. ಯೋ ಎಲ್ಲ ಟೇಸ್ಟ್ ನೋಡಿ ಬಿಡ್ದ ರೀ. ಯಾಕೆ ಹಂಗೆ ಮಾಡಕತ್ತೀರಿ? ಅಯ್ಯ ರತಿ ಹಂಗ್ಯಾಕೆ ಅನ್ಕೊಂತೀವಿ ಸುಮ್ಮನಿರ. ನಾವು ಅವರೇ ನಮ್ಮ ಅಮಾಸೆ ಅನ್ನೋದ್ರಾಗ ಏನೈತಿ ಇವತ್ತು ನಾವು ಅಷ್ಟೇ ಎಲ್ಲ ತಿಂದ ಬಿಡ್ದ. ನನ್ನ ಮಗ ಅಂತೂ ನೋಡಿದಿಲ್ಲ ಎಷ್ಟು ಖುಷಿ ಪಟ್ಟ. ಯವ್ವ ಏನೇನೋ ಐತಿ ಬೇ ತಿನ್ನಾಕಂತೇಳಿ ಅದಕ್ಕೂ ಜಾಗ ಖುಷಿ ಆಗೈತವ ಪಾಪ ನನ್ನ ಮಗ. ಇವತ್ತು ಬರೋದಿಲ್ಲ ಅನ್ನಕತ್ತಿದ್ದ ಶಾಂತಕ್ಕ. ನಾನು ಒತ್ತಾವತ್ತಿ ಹೆಚ್ಚಿ ಬರ್ತೀನಿ ಏನಂತ ಹೇಳ್ಕಟ್ಬೇಡ, ತಿನ್ನಾಕ ರುಚಿಯಾಗಿರ್ತೈತಿ, ಮನ್ಯಾಗ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ಜಲ್ಮಾ ತಿಂತಿರ್ತಿ. ಅಲ್ಲಿ ಇವತ್ತು ಅಡಿಗೆ ಅಂತ ಮಸ್ತ್ ಮಾಡೇ ಮಾಡಿರ್ತಾರೆ ಅವ್ರ ಮನ್ಯಾಗ. ಗೊತ್ತೈತಿ ನನಗೆ. ಮುಚ್ಕೊಂಡು ನಡಿ ತಿನ್ನು ಅಂತ ಏನು ಬೇಕದನ್ನ ಅಂತೇಳಿ ಹೇಳ್ಕೊಂಬಂದಿದ್ದು. ನಡಿಯ ಶಾಂತಕ್ಕ ಒಳಗೆ ಹೋಗೋಣ ಹೊತ್ತಾತ. ರೀ ಅಮಾಸಿ ನೀ ಅಂತಂದಿ? ಯವ ನಾಯಿ ಮತ್ತೇನು ತರ್ಲಾಗಿರ್ಜಕ್ಕ. ನಾನು ಒಂದು ಜೋಡಿ ಅಂಗಿ ತಂದೇನು ಚಂದಂದ ಖುಷಿ ಪ್ರಾಕ್. ಹೌದನ ಚಲೋ ಆತ್ ಬಿಡಪ್ಪ. ನಾನು ಪ್ರಾಕ ತಂದೆ. ನಿಮ್ಮ ಮತ್ತೇನು ಥರ ಶಕ್ತಿ ನಮಗೈತಿ ಹೇಳಿ. ಹೌದಿಲ್ಲ? ನಮ್ಮ ಆಸ್ಕಿದ್ದಷ್ಟು ನಾವು ಕಾಲು ಚಾಚೋರಪ್ಪ. ಅವ್ರ ಅಂತಸ್ತಿಗೆ ನಾವು ಮಾಡಾಕತ್ತೇನೆ ಎಲ್ಲ ಸರಿದೂಗಿ. ಅದಕ್ಕೆ ನನ್ಗಾಗಿದ್ದ ಒಂದು ಅಂಗಿ ಅಂತ ತೊಗೊಂಬಂದೀನಿ. ಅರವಿಂದಣ್ಣ ಫೋನ್ ಹಚ್ಚಿ ಒತ್ತಾವತ್ತಿ ಬರಾಬೇಕ ಅಂದ, ಹಂಗಾಗಿ ಬಂದೆ. ಹೌದನ? ಹ್ಞೂ ನಮಗೆ ಹಚ್ಚಿದ್ರು. ಅಲ್ಲ ಎಲ್ಲರೂ ಇಷ್ಟು ಕಡೆ ಊಟಕ್ಕೆ ಬಂದ್ರೆ ಇನ್ನು ಫಂಕ್ಷನ್ ಶುರುವಾಗಿಲ್ಲ, ಇನ್ನು ಹೆಸರು ಕಾರ್ಯಕ್ರಮ ಮುಗ್ದಿಲ್ಲ, ಆಗ್ಲೇ ಊಟ ಮಾಡಕತ್ತೀರ? ಇಲ್ಲಿಲ್ರಿ ಊಟ ಮಾಡಕತ್ತಿದ್ದಿಲ್ಲ, ನಾವು ಹಂಗೆ ಮಾತಾಡ್ಕೊಂಡು ನಿಂತೀವಿ ಇಲ್ಲೇ ಅಷ್ಟೇ, ಮತ್ತೇನಿಲ್ಲ. ಒಳಗೆ ಹೋದ್ವಲ್ಲ ಇನ್ನು ಫಂಕ್ಷನ್ ಶುರು ಆಗಿದ್ದಿಲ್ಲಲ್ಲ, ಹಾಗೆ ಮಾತಾಡ್ಕೊಂತ ಇವೆಲ್ಲ ನೋಡೋಣ. ದೊಡ್ಡ ಹಾಲು ಇದೆಲ್ಲ ಹೇಳ್ರಿಪ್ಪ, ನಾವೆಲ್ಲ ನೋಡೋಕ್ಕಾಗಬೇಕು. ಅದಕ್ಕೆ ಹಾಗೆ ನೋಡಕತ್ತಿದ್ವಿ ಅಡ್ಡಾಡಿ ಏನೇನೈತಿ ಏನೇನಿಲ್ಲ ಅಂತೇಳಿ ಅಷ್ಟೇ. ಉಣ್ಣಕ್ಕೆ ಬಂದಿದ್ದಿಲ್ಲ. ಹೌದಾ? ಅದು ಅಂದೆ ನಾನು, ಯಾರು ಕಾಣವಲ್ರಲ್ಲ ಇಲ್ಲೇ ಅಂತೇಳಿ ಹಂಗೆ ನೋಡ್ಕೊಂತ ನೋಡ್ದೆ ಇಲ್ಲಿ ನಿಂತೀರಿ, ಅದಕ್ಕೆ ಉಣ್ಣಕ್ಕೆ ಇಷ್ಟು ಕಡೆ ಬಂದ್ರನ ಅಂತ. ಇನ್ನು ಹೆಸರಿಡ ಕಾರ್ಯಕ್ರಮ ಮುಗಿದಿಲ್ಲ ನೋಡ್ರಿ, ಅದಕ್ಕೆ ಹೇಳಿದೆ. ಇವ್ರನ್ನ ಅಲ್ಲೇ ನೋಡ್ದಂಗೆ ಐತಲ್ಲ ಈ ಹುಡುಗಿನ. ನಾನು ನಿಮ್ಮೂರಂದ ನಮ್ಮ ಅಮಾಸಿ ಹೆಂಡ್ತಿರಿ. ನಮ್ಮ ಅಮಾಸಿ ಹೆಂಡ್ತಿ ಇಲ್ಲ ನಿಂತಾನಲ್ರಿ. ಅಮಾಸಿ ಸುದ್ದಿ ಕೇಳಿದ್ದೆ. ಅದೇ ನಿಮ್ಮೂರಾಗ ಭಿಕ್ಷುಕ ಅಮಾಸಿ ಅಂತದನ ಅಂದ್ರಲ್ಲ. ಆದ್ರೆ ಈಗ ಹಂಗೆ. ಅಯ್ಯಯ್ಯೋ ದೇವ್ರೇ, ಅಲ್ಲ ಭಿಕ್ಷಕರನ್ನೆಲ್ಲ ಕರ್ಕೊಂಡು ಇಲ್ಲೇ ಅದಕ್ಕೆ ಬಂದ್ರಿ? ದೊಡ್ಡ ದೊಡ್ಡ ಮಂದಿ ಬಂದಿರ್ತಾರ, ಏನ್ ತಾನ ಏನ್ ಅನ್ಕೊಳಂಗಿಲ್ಲ. ತೂ 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 ಒಂದು ಪ್ಲೇಟ್ನಾಗೆಲ್ಲ ಹಾಕಿ ಕೊಡ್ರಿ, ಅಥವಾ ಬೇಕಾದ್ರೆ ಹೋಗಿ ಕುತ್ಕೊಂಡು ತಿನ್ಲಿ. ಅದನ್ನ ಬಿಟ್ಟು ಈ ನಮ್ನಿ ಫಂಕ್ಷನ್ನಾಗ ಓಡಾಡಕ್ ಹಚ್ಚಿರಲ್ಲ. ಅಲ್ಲ ನಿಮ್ಗೆ ಗೊತ್ತಾಗೋದಿಲ್ಲನ್ರಿ ಶಾಂತಕರ? ಅವನ್ನೇ ಕರ್ಕೊಂಬರಕ್ ಹೋದ್ರಿ ಭಿಕ್ಷಕರನ್ನೆಲ್ಲ ಊರನವ್ರನ್ನ? ತೂ ಏನೋ ನೀವು ಇವ್ರೊಬ್ರೇ ಯಾರ ಗಿರ್ಜಾವ್ರವ್ರು ಬರ್ತಾರ, ಮತ್ತೆ ಯಾರನ್ನಾರ ಕರ್ಕೊಂಬರ್ತೀರಿ ಅಂದ್ರೆ ಹೋಗಿ ಇವ್ರನ್ನೆಲ್ಲ ಹೊಂಡಿಸ್ಕೊಂಬಂದಿರಲ್ಲ. ಇಲ್ಲ ಅದೇ ಈಗ ಮೊದ್ಲಿನಂಗ ಅವ ಅದನ್ನ ಮಾಡೋದಿಲ್ಲ. ಈಗ ಕಿರಾಣಿ ಏನಾರ ಮಾಡ್ಕೊಲಿರಿ, ಮೊದ್ಲು ಭಿಕ್ಷಕನ ಹೌದಿಲ್ಲ, ಈಗ ಸುಡ್ಗಾಡಿ ಏನಾರ ಹಾಕೊಂಡು ಇರುವಲ್ಲಕತ್ತಾಗ. ಥೂ ಹೋಗಿ ಅವ್ರನ್ನೆಲ್ಲ ಮನೆ ಒಳಗೆ ಹೋಗಿಸ್ಕೊಂತಾನೆ ಇವತ್ತಾಗ. ಏನಪ್ಪ ಅಂತ ನನ್ನ ತಗ. ಥೂ ನಮ್ಮ ಪಾರವ್ ಬುದ್ಧಿಲ್ಲ ಆಕಿಗೆ ಮಾಡ್ತೀನಿ ತಡಿ. ನಮ್ಮ ಶ್ರೀಕಾಂತಕ್ಕೆ ಬುದ್ಧಿಲ್ಲ. ಎಷ್ಟು ಹೇಳಿದೆ ನಾನು, ಮತ್ತು ಅದನ್ನ ಮಾಡಕತ್ತಾನತ್ತಾಗ. ಅಲ್ಲ ನೀವರ ನೋಡ್ರಿ ಇಂಥವೆಲ್ಲ ಮಾಡ್ಕೊಂತ ನಿಲ್ಬಾರ್ದ್ರಿ ನೀವು. ಸ್ವಲ್ಪರ ಗೊತ್ತಾಗೋದಿಲ್ಲನ್ರಿ ನಿಮ್ಗೆ ಯಾರನ್ನ ಕರ್ಕೊಂಬರ್ಬೇಕು ಯಾರನ್ನ ಕರ್ಕೊಂಬರ್ಬಾರ್ದು ಅಂತೇಳಿ. ಇದೇನು ಸಣ್ಣ ಪುಟ್ಟ ಫಂಕ್ಷನ್ ಏನು ನಿಮ್ಮ ಊರಾಗ ಮಾಡ್ದಂಗೆ ಅಂತ ಮಾಡಿರಿ? ಯಾರು ಬೇಕು ಅವ್ರು ಬಂದು ನಿಂದ್ರಾಕ? ಇವನು ಭಿಕ್ಷಕಂತ ಗೊತ್ತಾಗಿದ್ರೆ ಬಾಚ್ಮನ್ ಒಳಗೆ ಬಿಟ್ಟಿರ್ತಿದ್ದಿಲ್ಲ ಅಲ್ಲೇ. ಏನ ಗೊತ್ತಿಲ್ಕಂತತಿ ಅದಕ್ಕೆ ಬಿಟ್ಟಾರ. ಏಪ್ಪ ನೀನು ಇಲ್ಲೋಡಪ್ಪ ಆಮೇಲೆ ತಿನ್ನವಂತಿ. ಇಲ್ಲ ತಿನ್ನೋದಾದ್ರೆ ಬೇಕಾದ್ರೆ ಒಂದು ಹಾಳಿ ತಗೋ, ಎಲ್ಲ ಹಾಕಿಸ್ಕೊಂಡು ತೊಗೊಂಡೋಗ್ಬಿಡ, ಇಲ್ಲಿ ನಿಂದ್ರಾಕ್ ಹೋಗ್ಬೇಡ. ಎಲ್ಲ ನೀನು ಹೆಂಡ್ತಿನ ಬೇರೆ ಕರ್ಕೊಂಬಂದಿ ಏನ? ಅಯ್ಯೋ ದೇವ್ರೇ, ಇಬ್ರು ಇದನ್ನ ಮಾಡ್ತೀರಾ ಏನ ಭಿಕ್ಷೆನೇ ಎತ್ತಾ ಇದೀರ? ಅಲ್ಲ ಕಮಲಕರ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ಬಾಯಿಗೆ ಬಂದಂಗ. ಅವ್ರೀಗ ಮೊದ್ಲಿನಂಗೆ ಆ ಕೆಲಸ ಮಾಡಲ್ಲ. ಈ ಕಿರಾಣಿ ಅಂಗಡಿ ಹಾಕೊಂಡದನ, ಊರಾಗ ಫೈನಾನ್ಸ್ ವ್ಯಾಪಾರ ಮಾಡಕತ್ತಾನ. ಏನೋ ಸಣ್ಣಂದ ಇರ್ತ ತಂದೆ ತಾಯಿ ತೀರ್ಕೊಂಡಿದ್ದಲ್ಲ ತಿಳಿಲಾರ್ದ ಮಾಡ್ತಿದ್ದ. ಈಗ ಹಂಗೆಲ್ಲ ಏನೂ ಇಲ್ಲ. ನೀವು ಈ ಥರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಇಷ್ಟಕ್ಕೂ ಅವನಾಗೆ ಬಂದಿದ್ದಲ್ಲ. ಅರವಿಂದ್ ಫೋನ್ ಹಚ್ಚಿ ಭಾಳ ಬಲವಂತ ಮಾಡಿ ಬರಾಕಬೇಕಂತೇಳಿ ಜುಲ್ಮಿ ಮಾಡಿ ಕರೆದಿದ್ದಕ್ಕೆ ಬಂದಾನ ಅಷ್ಟೇ. ಇಲ್ಲಾಂದ್ರೆ ಅವ ಬಂದಿದ್ದಿಲ್ಲ, ನಾವಾಗೆ ಕರ್ಕೊಂಡ್ ಬಂದಿಲ್ಲ.
ಅಯ್ಯೋ ದೇವ್ರೆ, ನಮ್ಮ ಅರವಿಂದಗರ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಒಟ್ಟ ಗೊತ್ತಾಗದಲ್ಲ ನೋಡತ್ತಾಗ. ಆಯ್ತು ಬಿಡಪ್ಪ, ಈಗ ಬಂದಿ ಎಲ್ಲ ಚಲೋ ಆಯ್ತು. ಇನ್ನೊಂದು ಅರ್ಧ ತಾಸು ಫಂಕ್ಷನ್ ಮುಗಿತಂದ್ರೆ ಊಟ ಮಾಡ್ಕೊಂಡು ಹೋಗು. ಅಲ್ಲ, ನಿಮ್ಮಪ್ಪ ನಿಮ್ಮವ್ವ ಇಲ್ಲನೂ ಅದಾರ್ರಿ? ಅಂದ್ರೆ ಅವರು ಹಿಂಗೇನ? ಅಲ್ಲ ಮತ್ತೆ ಇವ್ನು ಕೊಟ್ಟು ಲಗ್ನ ಮಾಡ್ಯಾರಲ್ಲ ಅದಕ್ಕೆ ಕೇಳಿದೇವ ಅಷ್ಟೇ, ಮತ್ತೇನಿಲ್ಲ ಮತ್ತೆ. ಆದರೂ ಭಾರಿ ದೊಡ್ಡ ಮನ್ಸ ನಿಂದೆ. ಹಾಂ ಆಯ್ತು ತೋರಿ, ಇನ್ನೊಂದು ಅರ್ಧ ತಾಸು ಬರ್ರಿ ಒಳಗೆ ಬರ್ರಿ. ಶಾಂತಕ್ಕ, ಏನು ಸೊಕ್ಕಿಲ್ಲ ಉರಿತತೆ ಇದು ಮುದುಕಿ. ಹಾಂ ನೋಡಿದೇನೆ ಬಾಯಿಗೆ ಬಂದಂಗೆ ಮಾತಾಡೋದ್ಲು. ಅರವಿಂದ್ ಕಾಣ್ಲಿ ತಡಿ, ಇಲ್ಲೆಲ್ಲರ ಹೇಳ್ತಾನೆ. ಹಿಂಗೆ ನೋಡಿ ಅಮಾಸಿಗೆ ನೀವು ಕರೆದ್ರಿ ಪಾಪ ನಿಮ್ಮ ಅತ್ತೆ ಹಿಂಗೆಲ್ಲ ಬಾಯಿ ಮಾಡಿದ್ಲು, ಬೇಯ್ದ್ಲು ಎತ್ತಬೇಕತ್ತ ಅಂತ ಹೇಳ್ತಾನೆ. ಬ್ಯಾಡ ಸುಮ್ಮನಿರ್ಲಿ ಹೋಲತ್ತಾಗ. ಈಗ ನೀ ಹೇಳೋದು ಅವ್ರು ಏನಾರು ಸಿಟ್ಟು ತಡಿಲಾರ್ದ ಹೋಗಿ ಕೇಳೋದು, ಒಂದಕ್ಕೊಂದು ಜಗಳ ಹತ್ತೋದು, ಶುಭ ಕಾರ್ಯ ನಡೆಯಕತ್ತೈತಿ ನಮ್ಮಿಂದಾಗಿ ಯಾಕೆ ಕಿರಿಕಿರಿ, ಹೌದಿಲ್ಲ? ಬೇಜಾರು ಮಾಡ್ಕೋಬೇಡಪ್ಪ ಅಮಾಸಿ. ಇರ್ಲಿ ಬಿಡ್ಬೇ, ಅವ್ರು ಯಾರೋ ಏನೋ ಅಂದ್ರಂತ ನಾ ಯಾಕೆ ಬೇಜಾರು ಮಾಡ್ಕೊಲಿ? ನನಗೆ ಕರೆದಿದ್ದೆ ಯಾರು? ಅರವಿಂದ್ ಅಣ್ಣ ಅವ್ರು ಕರ್ದಾರ ಅಂತೇಳಿ ನಾ ಬಂದನೆ ಅಷ್ಟೆ. ಕರೀಲಾರ್ದ ಅಂತೂ ಏನು ಬಂದಿಲ್ಲ. ಅನ್ಕೋಲಿ ಏನಾಗಬೇಕಾಗೈತಿ ನಮಗೆ, ಹೌದಿಲ್ಲ? ನಾನು ಎಷ್ಟು ಹೇಳಿದೆ ಬರೋದು ಬೇಡ ಅಂತ, ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ನಾ ಹೇಳಿದ್ನಿಲ್ಲ ನನಗೆ ಅವಮಾನ ಅನ್ಸಿದ್ರೆ ನಾ ಇರಂಗಿಲ್ಲ ಅಂತೇಳಿ. ನಾವಲ್ಲಪ್ಪ, ನಾ ಇರಂಗಿಲ್ಲ, ನೀವು ಆರಾಮ, ನೀವು ಮುಗಿಸ್ಕೊಂಬರ್ರಿ, ನಾನು ಮನೆಗೆ ಹೋಗ್ತೀನಿ. ತೋ ರತಿ, ನಾಲ್ಕು ಮಂದಿ ನೋಡಕತ್ತಾರ ಅವತ್ತು, ಈ ಕಣ್ಣು ಒರೆಸ್ಕೊ, ಅಳ್ಬೇಡ. ಅಯ್ಯೋ ಈ ಹೆಣ್ಮಗಳ ಬುದ್ಧಿನ ಇಷ್ಟು ಮಣ್ಕಾಲು ಕೆಳಗಂತೇಳಿ ಏನು ಬುದ್ಧಿಲ್ಲ ಬುಕಾಲಿಲ್ಲ, ಅದಕ್ಕೆ ಅದು ಒಂದು ನಮೂನಿನ ಐತದ ಮನುಷ್ಯಾಳದ, ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೊಂತಾರ. ತೆಗಿ, ಆರಾಮಾಗಿ ಕುಂದರು, ತಲೆ ಕೆಡಿಸ್ಕೊಬೇಡ. ಅರವಿಂದ್ ಏನಾರ ಅಂದಾನ? ಅವ್ರ ಮನೆಯವರು ಏನೂ ಅಂದಿಲ್ಲ. ಇಷ್ಟಕ್ಕೂ ಇಲ್ಲಿ ನನ್ನ ಮಗಳದಾಳ, ಇದೇನು ಮಂದಿ ಮನೆ ಅಲ್ಲ, ನನ್ನ ಮಗಳ ಮನೆ ಇದೆ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಈ ಮನೆಗೆ ನಾನು ಸಂಬಂಧ ಅದೇನಿ, ನಾ ಕರ್ಕೊಂಬಂದೇನಿ ನಿನ್ನ. ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ ಇರ್ತೀನಿ, ಅದು ಹಂಗೆ ಕೆಲ್ಸಕ್ಕೆ ಬರ್ಬೋದಕ್ಕೆ. ನಡಿ ಒಳಗೆ ಎಲ್ಲ ಚಾಲು ಆಗಿರ್ಬೇಕು, ನಡಿ ಹೊತ್ತಕತ್ಲಾಡುವ. ಶಾಂತಕ್ಕ, ನೀವು ಎಲ್ಲ ಟೇಜ್ ಮ್ಯಾಗ ಹತ್ತಿರಿ, ನಾ ತಳಗೆ ನಿಂದಿರ್ತೇನೆ. ಬರಲಿ ಆ ಕಡೆ ಕುಂದ್ರು. ಪಾಪ ಅಮಾಸಿ ಹೆಂಡತಿಗೆ ಬೇಜಾರಾತ. ಮತ್ತೀಗ ಮಾತಾ ಹಂಗಿರ್ತಾವಲ್ಲ, ಯಾರಿಗೊಬ್ರಿಗೆ ಮಕ ನೋಡಿ ಮಣಿ ಹಾಕ್ತಾಳ. ಮಾತಿಗೊಮ್ಮೆ ಚುಚ್ಚು ಮಾತಾಡೋದು ಬರೀ ಇದೆ. ಏನು ಸಿಮೆಗಿಲ್ಲದ ಶ್ರೀಮಂತಿಕೆ ಈಕಿಗೆ ಬಂದತ್ತ ನಂಗೆ. ಇವು ಮುಂದಿನ ಜಲದ ನೋಡಿ ನೀನು, ಇವು ಯಾ ನಮ್ನಿ ಹುಟ್ಟತಾವು, ತಿಪ್ಪ್ಯಾಗ ನಾಯಿ ಕೊಡಿ ಹುಟ್ಟಿದಂಗೆ ಹುಟ್ಟದ ಇವು, ತಿಪ್ಪಿ ಆರ್ಸಕ್ಕತ್ತಾಗ. ಕರೆನವ ಹೋಲ್ಬಿಡ ಶಾಂತಕ್ಕತ್ತಾಗ. ನಡಿ ಒಳಗೆ ಹೋಗೋಣ, ಹೊತ್ತಾಗೈತಿ. ಈಗ ನಾನೊಂದು ಅಂಗಿ ತಂದೇನಿ, ಅದನ್ನೇನಾರು ನೋಡಿ ಏನಾರು ಅಂದ್ಲಂದ್ರೆ ಮುಗಿದೋತು ನನ್ನ ಕತೆ. ಅಲ್ಲ ಶಾಂತಕ್ಕ, ಕೊಳ್ಳ ಹಾಕೊಂಡಿದ್ಲಲ್ಲಿ ನೋಡಿದ್ದೀನಿ, ಎಷ್ಟು ದೊಡ್ಡದಿತ್ತು ಕಿವೆ ಸರ. ಅಬ್ಬಾ 4 ವರಿ 5 ತೊಲಿ ಮೇಲೆ ಇರ್ಬೇಕದು. ನನಗನ್ಸೋ ಮಟ್ಟಿಗೆ ಎಷ್ಟೈತೆ ಏನು, ನಾನು ಅಂದಿದ್ದಿಷ್ಟು ನಮ್ಗೇನು ಗೊತ್ತು ಬಂಗಾರ ಬೆಳ್ಳಿ ಬಗ್ಗೆ, ಹೌದಿಲ್ಲ? ಎಷ್ಟಿರ್ಬೋದ ರೇಟ್ ಶಾಂತಕ್ಕ? ಬಂಗಾರದ ಅಂಗಡಿಗೆ ಹೋಗಿ ಸುಮಾರು ವರ್ಷ ಆಗೈತೆ. ನಾನು ತೊಲಿ ಎಷ್ಟು ರೇಟ್ ಆಗೈತೆ ಅನ್ನೋದೇ ಗೊತ್ತಿಲ್ಲ ನನಗೆ, ಹಂಗೆ ಆಗ್ಬಿಟ್ಟೆ ನೋಡಿ ಶಾಂತಕ್ಕ. ಕರಿನ ಕೊಳ್ಳ ಮಾತ್ರ ಅನ್ನಾವುತ್ತಿತ್ತು. ಸೀರೆ ನೋಡಿದ್ದೀನಿ, ಸಿಂಪಲ್ ಆದರೂ ಬರೋಬ್ಬರಿ ಒಂದು 5-6 ಸಾವಿರ ರೂಪಾಯಿ ಸೀರೆ ಅದು. ಎಷ್ಟಿದ್ರಿ ಏನು ಬಾರೇವ ಮನುಷ್ಯ, ಗುಣ ಮುಖ್ಯ. ನಡಿ ಒಳಗೆ. ಏ ಪವಿತ್ರ, ಎಲ್ಲದ ನಿನ್ನ ಗಂಡ? ಅತ್ತಿಯರ ಅವರು ಕೂಸು ಭಾಳ ಅಳಾಕತ್ತಿದ್ದು ಹುಡುಗರು, ಯಾಕೆ ಅದಕ್ಕೆ ಕರ್ಕೊಂಡು ಕುಂತಾರ್ರಿ. ಅಲ್ಲ ಮನ್ಯಾಗ ಇಲ್ಲಿ ಹೆಸರು ಇಡಾಕತ್ತೈತಿ, ಮಂದಿನ ಬಿಟ್ಟು ಬರೀ ಹೊರಗಿನವ್ರನ್ನ ಇಟ್ಕೊಂಡು ಹೆಸರು ಇಡಾಕತ್ತೇನ? ಕರಿ ನಿನ್ನ ಗಂಡನ. ಅಕ್ಕ ಎಲ್ಲ ಅದೇವಲ್ಲ, ಇದು ಅಲ್ಲಿ ಏನೋ ಭಾಳ ಅಳಾಕತ್ತಾನ, ನಾನು ಆಗಲ್ಲೇ ಕರೆದೆ, ಇಲ್ಲ ಮಾವ ಕರ್ಕೊಂಡು ಕುಂದಿರ್ತೀನಿ, ನೀವು ಮುಂದುವರೆಸ್ರಿ, ಇಲ್ಲೇ ಕುಂತೇನೆ ನೋಡ್ತಾ ಇದ್ದೀನಿ ಅಂತ ಅಂದ. ಆಗ್ಲಿ ಹೇಳಪ್ಪ. ಏನು ಹೆಸರು ಇಡ್ಬೇಕಂತ ತೀರ್ಮಾನ ಮಾಡಿದ್ರಿ? ಅತ್ತಿ ಮೈತ್ರಿ ಇಡ್ಬೇಕಂತ ಮಾಡೀನಿ. ಬ್ಯಾರೆ ಅದರ ಗೌರಿ ಗಂಗಿ ಅದು ಲಕ್ಷ್ಮಿ ಹಿಂಗೇನ್ರ ಇಟ್ಟಿದ್ರಾಕಿತ್ತು, ಮೈತ್ರಿ ಕತ್ರಿ ಅನ್ಕೊಂತ. ಅವ ಇದು ಈಗಿನ ಫ್ಯಾಷನ್ ಹೆಸರು, ಸುಮ್ಮನೆ ಚೆನ್ನಾಗಿ ಕಾಣಿಸ್ತೈತಿ. ಏನಪ್ಪ ಇಡ್, ನಿಮ್ಮ ಮಕ್ಕಳು ನಿಮ್ಮ ಇಷ್ಟ ಇಟ್ಕೋರಿ. ಮೈತ್ರಿ 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 ಮೈತ್ರಿ. ಇದು ಈ ಅಂಗಿ ಇನ್ನೊಂದಿಷ್ಟು ಫೋಟೋ ಗಿಟ ಹೊಡಿಸ್ರಿ. ಆಮ್ಯಾಗ ಒಂದು ಸ್ವಲ್ಪ ಅವರು ತಂದಾರಂತ ಫ್ರಾಕ್ ಗೀಕ್, ಅದನ್ನು ಹಾಕಿ ಒಂದೊಂದು ಫೋಟೋ ಹೊಡೀರಿ. ಸುಮ್ಮನಿರ ಈಕಿ ಪರವಾ ಬ್ಯಾಡ, ಸುಮ್ಮನಿರಿ, ಇದೇ ಇರಲಿ, ಹಂಗೆ ಇದೇ ಚಂದ ಐತಿ. ನನ್ನ ಮೊಮ್ಮಗಳು ರಾಜ್ಕುಮಾರ್ ಇದ್ದಂಗೆ ನೋಡು, ಹೆಂಗೆ ರಾಣಿಗತೆ ಮಕ್ಕೊಂಡಾಳ. ಇವ ನನ್ನ ಮೊಮ್ಮಗಳು ನೋಡಕ್ಕೆ ಎಡ್ಕಂಡು ಸಾಲ್ದು ಬಿಡ. ಮೈತ್ರಿ ಓನವ ನೀನು, ಮೈತ್ರಿ. ಅಲ್ಲ ಪಾರ್ವತಿ, ನಿನ್ನ ಗಂಡನ ಹೊಳಸಿ ಕಡೆ ಏನತಿ ಕೇಳಿಸ್ತ? ಅಲ್ಲಲ್ಲ, ಅಲ್ಲಿ ಊರಿಂತ್ರ ಭಿಕ್ಷಕರಿಗೆಲ್ಲ ಫೋನ್ ಹಚ್ಚಿ ಕರೆಯಲ್ಲ ನೀನು, ತಲೆಯಾಗ ಬುದ್ಧಿ ಬೇಡ ನಿನಗೆ. ಅತ್ತಿ ಈಗ ಸುಮ್ಮನಿರಿಗೆ, ಆಮೇಲೆ ಮಾತಾಡೋಣ. ಪಾರ್ವತಿ, ಹುಡುಗಿಗಂತೇಳಿ 2 ತೊಲಿ ಚಲೋ ಚೈನಾ ಮಾಡಿಸಿದ್ನಲ್ಲ ಕೊಳ್ಳಾಗ, ಹಾಕಿ ಇಲ್ಲದನ? ಹಾಕಿನ್ರಿ ಅಕ್ಕಮ್ಮ, ಹಾಕಿನ್. ಉಂಗ್ರ ಪಂಗ್ರ ಬಾಯಾಗಿ ಇಟ್ಕೊಂಡಿರ್ತೀವ, ಕೈ ಹುಡುಗಿ ಬಾಯಾಗಿ ಇಟ್ಕೊಂಡು ನುಂಗಿಂಗಿತ್ತು ಇಲ್ರಿ. ಆಗಲೇ ತೆಗ್ದೇನಿ ಉಂಗ್ರ, ದಾರ ಕಟ್ಟೇನಿ, 2 ಬಳ್ಳಿಗೆ ಅದು ಹೊರಗದು ಬರದಾರ್ದಂಗೆ. ಇನ್ನೊಂದು 10 ನಿಮಿಷ ತೆಗೆದ್ಬಿಡ್ತೇನೆ. ಹೌದು ಪರಕರ, ನಾ ತಂದಿದ್ದು ಉಂಗ್ರ ಒಂಚೂರು ಲೂಸೇ ಐತ್ರಿ, ಯಾಕಂದ್ರೆ ಇಟ್ಟು ಹಾಕಕ್ಕೂ ಬರ್ತೈತಂತೆ, ಒಂಚೂರು ದೊಡ್ಡದೇ ತಂದಿನಿ. ಆ ಉಂಗ್ರ ಯಾವುದಕ್ಕೂ ತೆಗೆದ್ಬಿಡ್ರಿ, ಮತ್ತೆ ಕೂಸು ಬಾಯಾಗ ಕೈ ಇಟ್ಕೊಂಡು ನುಂಗಿ ಯಾಕೆ ಬೇಕು ಅದಕ್ಕೆ. ಉಂಗ್ರ ತೊಗೊಂಬಂದಿರೇನ್ರಿ ಶಾಂತಕರ? ನಾ ಎಲ್ಲ ಅಂಗಿ ತೊಗೊಂಬಂದಿದ್ರನ ಅಂತ ಮಾಡಿದ್ದೆ. ಅಂಗಡಿ ಇವ್ರು ಗಿರ್ಜಾಕರ್ ತಂದಾರನ್ರಿ. ಈ ವಿಡಿಯೋ ಮುಂದುವರಿಯುತ್ತದೆ.
ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ ಯಾರು ನೋಡತ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಪ್ರಮಾಣದೊಳಗೆ ಲೈಕ್ ಮಾಡಿರಿ.